KPSC ಆಗಿರ್ಬೋದು, KSP, KEA ಮತ್ತು ಒಂದು ಬೇರೆ ಬೇರೆ ಇಲಾಖೆಯಿಂದ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ನಿಗಮ ಮಂಡಳಿ ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ಸ್ಗೆ ಒಂದು ಪರೀಕ್ಷಾ ಶುಲ್ಕ ಅನ್ನೋದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒತ್ತಡ ಆಗಿದೆ. ಇವತ್ತು ಯಾವುದೋ ಒಂದೊಂದು ಎಕ್ಸಾಮ್ಸ್ ನೋಟಿಫಿಕೇಷನ್ಸ್ ಅರ್ಜಿ ಹಾಕಬೇಕು ಅಂತಂದರೆ ಸುಮಾರು 750 ರೂಪಾಯಿಂದ 1000 ರೂಪಾಯಿ ತನಕ ಫೀಸ್ ಇದೆ. ಈಗ ಮೊನ್ನೆ ಒಂದು KEಯಿಂದ ಆಗೋಂಥ ಎಕ್ಸಾಮ್ಸು ಮೊದಲೆಲ್ಲ ಇಷ್ಟು ಫೀಸ್ ಇರಲಿಲ್ಲ. ಈ ಒಂದು KPSC ಕೂಡ 300 ರೂಪೀಸ್ ಇದೆ ಫೀಸು. ಅದು ಕೂಡ ನಮಗೆ UPSC ಮಾದರಿ ಥರನೇ ತೊಗೊಂಬನ್ನಿ ಅಂತ ಹೇಳಿ ನಾವು ನಾಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಚರ್ಚೆ ಮಾಡ್ತಿದ್ದೀವಿ. ಈ ಒಂದು ವಿದ್ಯಾರ್ಥಿಗಳ ಬೇಡಿಕೆ ಎಷ್ಟು ಕಷ್ಟ ಇದೆ ಅಂತಂದರೆ ಅದು ಆ ಒಂದು UPSCಯಲ್ಲಿ SC ST ಮತ್ತು ಒಂದು ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇದೆ. OBC ಮತ್ತು ಜನರಲ್ ಮೆರಿಟ್ಗೆ ಓನ್ಲಿ 100 ರೂಪೀಸ್ ಫೀಸ್ ಇದೆ. ಕರ್ನಾಟಕದಲ್ಲೂ ಅದನ್ನು ಅಳವಡಿಸ್ಕೊಬೇಕು. ಯಾಕೆಂದರೆ ಇಲ್ಲಿ ಸಾವಿರಾರು ಕೋಟಿ ಬೇಡದೇ ಇರೋದಕ್ಕೆಲ್ಲ ಸಾವಿರಾರು ಕೋಟಿ ಹೋಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅಂತೇಳಿ ಈ ಒಂದು ಅಪ್ಲಿಕೇಶನ್ ಫೀಸ್ ಹಾಕಬೇಕು ಅಂತಂದರೆ ಬಡವರು ಯಾರು ಇಲ್ಲಿ ಶ್ರೀಮಂತರು ಬಂದು ಎಕ್ಸಾಮ್ ಬರೆಯಲ್ಲ. ಬಡವರಿಗೆ ಎಷ್ಟು ಹೊರೆ ಆಗ್ತಾ ಇದೆ ಅಂತಂದರೆ ಇವತ್ತು ಅಪ್ಲಿಕೇಶನ್ ಫೀಸು ಇಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಲಿಲ್ಲ. ಈ ಒಂದು ನೇಮಕಾತಿಯಲ್ಲಿ ಸುಮ್ಮನೆ ಒಂದು 5, 10, 15 ವೇಕೆನ್ಸಿ ನೋಟಿಫಿಕೇಷನ್ಸ್ ಆಗುತ್ತೆ. ಅದರಲ್ಲಿ ಒಂದು ತಿಂಗಳಿಗೆ ಒಂದು 5-6 ಆ ಥರದ್ದು ನೋಟಿಫಿಕೇಷನ್ಸ್ ಆದಾಗ ಸುಮಾರು ಆ ನೋಟಿಫಿಕೇಷನ್ಸ್ ಫಿಲ್ ಮಾಡಬೇಕಂತಂದ್ರೇ 5-6 ಸಾವಿರ ರೂಪಾಯಿ ಬರೀ ಒಂದೊಂದು ತಿಂಗಳಿಗೆ 5-5 ಸಾವಿರ ರೂಪಾಯಿ ಅಥವಾ 6-6 ಸಾವಿರ ರೂಪಾಯಿ ಫೀಸ್ ಅಪ್ಲಿಕೇಶನ್ ಶುಲ್ಕ ಭರಿಸೋದಾಗಿದೆ. ಇದನ್ನು ನಾಳೆ ನಾವು ಗಂಭೀರವಾಗಿ ಚರ್ಚೆ ಮಾಡಿ ಈ ಒಂದು ಅಪ್ಲಿಕೇಶನ್ ಶುಲ್ಕ ಏನಿದೆ ಅದನ್ನು UPSC ಮಾದರಿ ಥರ ಅಳವಡಿಸ್ಕೊಬೇಕು. ಯಾಕೆ ಅಂತಂದರೆ ಇವರು ಹಲವಾರು ರಿಫಾರ್ಮ್ ಮಾಡಬೇಕು, ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅಂತಂದಾಗ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. KEಯಿಂದ ನಡೆಸೋಂಥ ಎಕ್ಸಾಮ್ಸ್ಗೆ ಸರ್ಕಾರದಿಂದ ಒಂದಷ್ಟು ಅನುದಾನ ಬರಬೇಕು. ಸರ್ಕಾರದಿಂದ ಒಂದಷ್ಟು ಫಂಡ್ KEA ಕೊಟ್ಟು ವಿದ್ಯಾರ್ಥಿಗಳ ಹೊರೆ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಳೆ ಮನವಿ ಮಾಡ್ಕೊತೀವಿ. ಆ ಒಂದು ಚರ್ಚೆಯಲ್ಲಿ ಈ ಒಂದು ಮನವಿಗೆ ನಮಗೆ ಸ್ಪಂದಿಸಿ ಆದಷ್ಟು ಬೇಗ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು ಮತ್ತು ಕಂಪ್ಲೀಟ್ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ನಡ್ಕೊಬೇಕು. ಅದಾದಮೇಲೆ ಅಲ್ಲಿಂದ ನಾವು ಚರ್ಚೆ ಮಾಡಾದ್ಮೇಲೆ ಬಂದು ನಾನು ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.